ಸೊ ಸೊ ಈಗ ಇಲ್ಲಿ ಮಾಡಿದ್ರಲ್ವ ಸಮ್ ನಾವು ಒಂದು ನಿಮಿಷ. ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರಿ, ಸೊ ಬರೀ ಸಿ ಮಾತ್ರ ಅಲ್ವಾ. ನೆಕ್ಸ್ಟ್ ಎ ಯೂನಿಯನ್ ಬಿ ಡ್ಯಾಶ್, ಸೊ ಆಗ ಎಫ್ ಮಾತ್ರನೇ ತಾನೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಯೂನಿಯನ್ ಎಲ್ಲ ಹಾಕಿದ್ದೀರಲ್ಲ, ಸೊ ಇವಾಗ ಫಸ್ಟ್ ಏನಲ್ಲಿ ಏನೇನಿದೆ ಅಂತ ಫಸ್ಟ್ ಇಂಟರ್ಸೆಕ್ಷನ್ ನೋಡಬೇಕು. ಯಾವಾಗಾದರೂ ಆಗಲಿ ನಾವು ವೆನ್ ಡಯಾಗ್ರಾಮ್ನ ನಾವು ಪ್ಲಾಟ್ ಮಾಡುವಾಗ, ಡ್ರಾ ಮಾಡುವಾಗಲಾಗಿ ಫಸ್ಟ್ ನಾವು ಎ ಮತ್ತು ಬಿ ಅಲ್ಲಿ ಯಾವುದಾದ್ರೂ ಸೇಮ್ ಆಗಿದೆಯಾ ಅಂತ ನೋಡಬೇಕು. ಸೊ ಸೇಮ್ ಆಗಿದೆ ಅಂತ ಫಸ್ಟ್ ನೋಡಿ. ನೆಕ್ಸ್ಟ್ ಸೊ ಸಿ ಬಂದ್ಬಿಟ್ಟು ಸೇಮ್ ಆಗಿದೆ, ಅದು ನಾವು ಸೆಂಟ್ರಲ್ ಸಿ ಎಲ್ಲ ಸೆಂಟ್ರಲ್ ಹಾಕಿದ್ದೀರಿ. ಮಿಕ್ಕಿದೇನು ಬಿ ಡಿ ಮತ್ತು ಎ ಇ ಹಾಕಿದ್ದೀರಿ. ನೆಕ್ಸ್ಟು ಎಫ್, ಸೊ ಎಫ್ ಎರಡಲ್ಲೂ ಇಲ್ಲ, ಅದರಿಂದ ಆಚೆ ಸೊ ಯೂನಿಯನಲ್ಲಿ ಹಾಕಿದ್ದೀರಿ, ಸರಿನಾ. ನೆಕ್ಸ್ಟ್ ಇದಾಯಿತು. ಸೊ ಆ್ಯಕ್ಚುಲಿ ನಾನು ನಿಮಗೆ ನೀವು ಡೈರೆಕ್ಟಾಗೆ ಲೈಕ್ ಈ ಥರ ಮಾಡ್ಬೋದು. ಅವರು ಕೇಳಿರೋ ಕ್ವಶನ್ಸ್ ಬಂದು ನಿಮಗೆ ವೆನ್ ಡಯಾಗ್ರಾಮ್ ಹಾಕಿ, ಸೊ ಈ ಮೂರು ವ್ಯಾಲ್ಯೂಸ್ನ ವೆನ್ ಡಯಾಗ್ರಾಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಸೊ ಈಗ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಯಾವುದು? ಸಿ. ಸೊ ಸಿ ಬಂದ್ಬಿಟ್ಟು ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಎ ಯೂನಿಯನ್ ಬಿ ಡ್ಯಾಶಲ್ಲಿ ಇದರಲ್ಲೇ ನೋಡ್ಕೊಳೋಣ. ನಾನು ಆ್ಯಕ್ಚುಲಿ ಹಾಗೆ ನಿಮಗೆ ಡೈರೆಕ್ಟಾಗಿ ಇದು ಮಾಡಿದ್ದೀನಿ. ಸೊ ಎ ಯೂನಿಯನ್ ಬಿ, ಸೊ ಆಗ ಎಫ್ ಅಲ್ವಾ. ಸೊ ನಾನು ಡೈರೆಕ್ಟ್ ಆನ್ಸರೇ ಮಾಡಿದ್ದೀನಿ ನೋಡಿಲ್ಲಿ. ಎ ಯೂನಿಯನ್, ಸೊ ಈ ಯೂನಿಯನ್ ಬಿ ಅಲ್ಲಿ ಇದೆಲ್ಲ ಬರುತ್ತಾ. ಸೊ ಇದೆಲ್ಲ ಒಮಿಟ್ ಮಾಡಿ ನಮಗೇನು ಮಿಕ್ಕಿರುತ್ತೆ? ಎಫ್. ಸೊ ಎಫ್ ಸೊ ಈಕ್ವಲ್ಸ್ ಟು ಎಫ್. ಸೊ ಅರ್ಥ ಆಯ್ತಲ್ವಾ ಇದು? ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ, ನೆಕ್ಸ್ಟ್ ಎಕ್ಸಾಂಪಲ್ಗೆ. ಸೊ ನೋಡಿ, ಎಫ್ ಮತ್ತು ಸಿ. ನೆಕ್ಸ್ಟ್ ಎಕ್ಸಾಂಪಲ್ ಏನು? ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಶೇಡಿಂಗ್ ಪಾರ್ಟ್. ಆ್ಯಕ್ಚುಲಿ ನಮಗೆ ಇರೋದು ಇವಾಗ ಶೇಡಿಂಗ್ ಪಾರ್ಟು ಮತ್ತು ನಾವು ನಂಬರ್ಸ್ ಇದು ಮಾಡೋದು. ಸೊ ಏನು ಕ್ವಶನು? ಯೂನಿಯನ್ ಬಂದ್ಬಿಟ್ಟು ಓಲ್ ನಂಬರ್ಸ್ ಲೆಸ್ ದೆನ್ 12. ಓಕೆ. ನೆಕ್ಸ್ಟ್ ಸೊ ಎ ಬಿ ಸಿ ಡಿ ಇ. ಡ್ರಾ ವೆನ್ ಡಯಾಗ್ರಾಮ್ ಟು ರೆಪ್ರೆಸೆಂಟ್ಸ್ ದಿ ಗಿವನ್ ಸೆಟ್ಸ್. ಓಕೆ. ಫಸ್ಟ್ 12. ಸೊ ಓಲ್ ನಂಬರ್ಸ್ ಬಂದ್ಬಿಟ್ಟು ಲೆಸ್ ದೆನ್ 12, ಸೊ ಅಪ್ ಟು 11. ಮೋರ್ ದೆನ್ 12 ಅಂದರೆ 12 ಆ್ಯಡ್ ಮಾಡಬೇಕಾಗಿದ್ದು, ಬಟ್ ಇಲ್ಲಿ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಲೆಸ್ ದೆನ್ 12 ಯೂನಿಯನಲ್ಲಿ. ಸೊ ಆಗ ಫಸ್ಟ್ ನಾವು ಏನು ಹೇಳಿದ್ದಾರೆ? ಎ ಯೂನಿಯನ್ ಬಿ. ಸೊ ಎ ಯೂನಿಯನ್ ಬಿ ಅಂದರೆ ಎ. ಸೊ ಏನೇನಿದೆ? ಫಸ್ಟು ಎ ಬಿ. ಫಸ್ಟು ನಾವು ಕಾಮನ್ ಆಗಿದೆ ಅಂತ ನೋಡೋಣ. ಫಸ್ಟು 0 1 2 ಇಲ್ಲಿ 3 4 5. ಸೊ ಅವಾಗ ಈ ಡಿಸ್ಜಾಯಿಂಟ್ ಸೆಟ್ಸೇ ಅಲ್ವಾ ಬರುತ್ತೆ. ನಮಗೇನಾದರೂ ಲೈಕ್ ಎ ಅಲ್ಲಿ ಬಿ ಅಲ್ಲಿ ಕಾಮನ್ ಆಗಿದ್ದಿದ್ರೆ ಅದು ಲೈಕ್ ಇಂಟರ್ಸೆಕ್ಟ್ ಆಗುತ್ತೆ. ಸೊ ನಮಗೆ ಇಲ್ಲಿ ಏನು ಕಾಮನ್ ಆಗಿ ಆಗಲ್ಲ, ಅದರಿಂದ ಅದು ಇಂಟರ್ಸೆಕ್ಟ್ ಆಗಲ್ಲ, ಸರಿನಾ. ಸೊ ಎ ಸಪ್ರೇಟಾಗಿ ಸರ್ಕಲ್ ಒಂದು, ಬಿ ಸಪ್ರೇಟ್ ಸರ್ಕಲ್ ಒಂದು ಹಾಕಿದ್ದೀವಿ. ಸೊ ಎ ಸರ್ಕಲಲ್ಲಿ ಏನೇನಿದೆ? 0 1 2. ನೆಕ್ಸ್ಟ್ 3 4 5 ಆಯಿತಾ. ಸೊ ಎ ಬಿ ಆಯಿತು. ನೆಕ್ಸ್ಟ್ ಯೂನಿಯನ್ ಅಲ್ವಾ. ಸೊ ಯೂನಿಯನಲ್ಲಿ ಏನೇನಿದೆ? 1 to 12. ಸೊ 0 1 2 ಇದೆ. ನೆಕ್ಸ್ಟ್ ಬಂದ್ಬಿಟ್ಟು 3 4 5 ಇದೆ. ಸೊ ರಿಮೈನಿಂಗ್ ಏನು? 6ಇಂದ. ಸೊ ವೆರಿ 6 7 8 9 ಅದು ಆಚೆ ಮಾಡಬೇಕು. ಸೊ ಇವಾಗ ಎ ಯೂನಿಯನ್ ಬಿ ಮುಗೀತು. ಸೊ ಹೆಂಗೆ ಮಾಡೋದಂತ ಗೊತ್ತಲ್ವಾ? ನೆಕ್ಸ್ಟ್ ಏನು ಕ್ವಶನ್? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ? ಸಿ ಇಂಟರ್ಸೆಕ್ಷನ್ ಇ. ಸೊ ಇವಾಗ ಸಿ ವ್ಯಾಲ್ಯೂ ತಗೊಳ್ಳೋಣ. ಸಿ ಮತ್ತು ಇ ಅಲ್ವಾ? ಇ. ಸೊ ಇದರಲ್ಲಿ ಯಾವ್ದು ಕಾಮನ್ ಆಗಿದೆ? 6 ಇದೆ, 6 7 ಅಲ್ವಾ. ಸೊ 6 7 ಅದು 6 7 ಇಂಟರ್ಸೆಕ್ಟ್ ಆಗುತ್ತೆ. ಇವಾಗ ಸಿ ಮತ್ತು ಇ ಬಂದ್ಬಿಟ್ಟು ಸರ್ಕಲ್ಸ್ ಇಂಟರ್ಸೆಕ್ಟ್ ಆಗುತ್ತೆ, ಯಾಕಂದರೆ ಕಾಮನ್ ಫ್ಯಾಕ್ಟರ್ಸ್ ಇರೋದರಿಂದ ಇಂಟರ್ಸೆಕ್ಟ್ ಆಗುತ್ತೆ. ಸಪೋಸ್ ನಮಗೆ ಕಾಮನ್ ಇಲ್ಲ ಅಂದರೆ ಅದು ಡಿಸ್ಜಾಯಿಂಟ್ ಸೆಟ್ಸ್. ಇವಾಗ ಎ ಯೂನಿಯನ್ ಬಿ ಯಾವ ರೀತಿ ಬಂತು ಆ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕೀಗ ನಾವು? ಸೊ ಇಂಟರ್ಸೆಕ್ಟ್ ಯಾವುದ್ಯಾವ್ದು ಕಾಮನ್ ಫ್ಯಾಕ್ಟರ್ ಇದೆಯೋ ಅದು ಸೆಂಟ್ರಲ್ ಬರ್ದಿದ್ದಾಯ್ತಾ. ಸೊ ರಿಮೈನಿಂಗ್ ಏನಿದೆ? 8 9. ಸೊ 8 9 ಸಿ ಅಲ್ಲಿರೋದು. ನೆಕ್ಸ್ಟ್ ಟಿ ಅಲ್ಲಿ ಏನಿದೆ? 1 2
3 4 5 ರಿಮೈನಿಂಗ್ 6 7 ಆಲ್ರೆಡಿ ನಾವು ಇಂಟರ್ಸೆಕ್ಟಲ್ಲಿ ಬರ್ದಿದೆ. ಸೊ ಅಲ್ಲಿ 1 2 3 4 5 6 7. ಸೊ ನೆಕ್ಸ್ಟು ನಾವು ಸಿಗೆ ಏನಾದರೂ ಬಂದರೆ 6 7 8 9. ಓಕೆ, ಸೊ ಸಿ ಇ. ನೆಕ್ಸ್ಟ್ ಇವಾಗ ಆಚೆ ಏನೇನು ಬರಿಬೇಕು? ಇವಾಗ ಝೀರೋ ಇಲ್ಲಿಲ್ಲ ಅಲ್ವಾ, 0 ಮತ್ತು 11 10. ಇವಾಗ 0 ಬಂದ್ಬಿಟ್ಟು ಇಲ್ಲಿ ನಮಗೆ ಸಿ ಯಲ್ಲೂ ಇಲ್ಲ ಮತ್ತು ಇ ಯಲ್ಲೂ ಇಲ್ಲ, ಸೊ 0 ಬಂದ್ಬಿಟ್ಟು ಆಚೆ ಬರುತ್ತೆ. ನೆಕ್ಸ್ಟು 1 ಇದೆ, 1 ಇ ಯಲ್ಲಿದೆ, 2 3 4 5 6 7 8 9 ಇದೆ. ಸೊ 10 ಇಲ್ಲ, 11 ಬಂದ್ಬಿಟ್ಟು ಆಚೆ ಬರಿಬೇಕು. ಸಿ ಯಲ್ಲೂ ಇ ಯಲ್ಲಿಲ್ಲ. ಸೊ ಇವಾಗ ಸಿ ಯಲ್ಲಿ ಇ ಎಲ್ ಇಲ್ಲ ಅಂದರೆ ಅದು ಯೂನಿವರ್ಸಲಲ್ಲಿ ಇರಬೇಕು, ಅಂದರೆ ಈ ಸರ್ಕಲ್ಸ್ ಒಳಗಡೆ ಇರಬೇಕು. ಸರ್ಕಲ್ಸ್ ಒಳಗಡೆ ಏನೇನು ಇರಬೇಕಂದ್ರೆ ಬರೀ ಈ ಬ್ರ್ಯಾಕೆಟಲ್ಲಿ ಏನೇನು ನಂಬರ್ಸ್ ಇದೆಯೋ ಅದು ಫಸ್ಟ್ ನಾವು ಚೆಕ್ ಮಾಡಬೇಕು. ಲೈಕ್ ನಮಗೇನಾದರೂ ಕಾಮನ್ ಇದೆಯಾ ಅಂತ. ಕಾಮನ್ ಇರೋದನ್ನ ಸೆಂಟ್ರಲ್ ಬರಿಬೇಕು. ನೆಕ್ಸ್ಟು ಸಿ ಬಂದ್ಬಿಟ್ಟು 6 7 ಕಾಮನ್ ಆಗಿರೋದು, 8 9 ಕಾಮನ್ ಆಗಿಲ್ಲ, ಸೊ ಅದರಿಂದ ಆಚೆ ಬರಿಬೇಕು. ಇಂಟರ್ಸೆಕ್ಟ್ ಆಗಿರೋ ಲೈನ್ ಆಚೆ ಬರಿಬೇಕು ಇಲ್ಲಿ, ಸರಿನಾ? ನೆಕ್ಸ್ಟ್ ಆಚೆ ಇದು ಸರ್ಕಲ್ಸ್ ಆಚೆ ಬಂದರೆ, ಔಟ್ಸೈಡ್ ಬಂದರೆ ಯಾವುದ್ಯಾವುದು ನಮಗೆ ಇಲ್ಲ ಮಿಸ್ ಆಗಿರೋದು ನಂಬರ್ಸ್ನ ಬರಿಬೇಕು. ಸೊ ಇವಾಗ ಸಿ ಇಂಟರ್ಸೆಕ್ಷನ್ ಇ ಆಯಿತು. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ಇ ಮೈನಸ್ ಬಿ. ಸೊ ಇವಾಗ ಇ ಏನೇನಿದೆ ನಮಗೆ 1 2 3 4 5 6 7. ಬಿ ಏನೇನಿದೆ 3 4 5. ಸೊ 3 4 5 ಕ್ಯಾನ್ಸಲ್ ಆದರೆ 1 2 6 7 ಇರಬೇಕಲ್ವ ಆನ್ಸರ್ ನಮಗೆ. ನೋಡಿ, ಇನ್ನೊಂದು ವಿಷಯ, ಇವಾಗ 1 2 3 4 5 6 7 ಇ, ಬಿ ಏನು 3 4 5 ಇದ್ರ ಒಳಗಡೆ ಇರೋದ್ರಿಂದ ಆವಾಗ ನಮ್ಗೆ ಯಾವುದಾಗುತ್ತೆ ಹೇಳು? ಸೊ ಬಿ ಓವರ್ಲ್ಯಾಪ್ಸ್ ಇ ಅಲ್ವಾ. ಸೊ ಈ ಒಳಗಡೆ ಇರೋದ್ರಿಂದ ಈ ಒಳಗಡೆ ಒಂದು ಸರ್ಕಲ್ ಹಾಕ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಇ ಬಿ. ಸೊ ಈ ಒಳಗಡೆ ನಮಗೆ 3 4 5 ಇರೋದ್ರಿಂದ ಈ ರೀತಿ ಹಾಕ್ಕೊಂಡು, ನೆಕ್ಸ್ಟ್ ಏನಿದೆ ಫಸ್ಟ್ ಈ ವ್ಯಾಲ್ಯೂಸ್ ಹಾಕೋಣ ಆಯಿತಾ. 1 2 ಮತ್ತು ಬಿ ಯಲ್ಲಿರೋದನ್ನ 3 4 5 ಬಿ ಯಲ್ಲಿ. ಸೊ 1 2 3 4 5 6 7. ಸೊ ಬಿ ಯಲ್ಲಿ ಏನಿದೆ 3 4 5 ಹಾಕಿದ್ರಾ? ನೆಕ್ಸ್ಟ್ ಏನು ಆಚೆ ಇವಾಗ ಎಷ್ಟವರೆಗೂ ಕಂಪ್ಲೀಟ್ ಆಗಿದೆ? 6ವರೆಗೂ, 6 ಮತ್ತು 7 ಆಗಿದೆ. ಸೊ 8 9 10 11 ಅದು ಇ ಯಲ್ಲೂ ಇಲ್ಲ ಬಿ ಯಲ್ಲಿಲ್ಲ, ಅದರಿಂದ ಯೂನಿವರ್ಸಲ್ ಆಗುತ್ತೆ. ನೆಕ್ಸ್ಟ್ ಇವಾಗ ಕ್ವಶನ್ ಏನು ನಮಗೆ? ಕ್ವಶನು ಇ ಮೈನಸ್ ಬಿ. ಆವಾಗ ನಾವು ಯಾವುದನ್ನು ಶೇಡ್ ಮಾಡಬೇಕು ಹೇಳಿ? ಸೊ ಆಗ ಇ ಮೈನಸ್ ಬಿ ಅಂದರೆ 3 4. ಸೊ 3 4 5ನ ಬಿಟ್ಬಿಟ್ಟು ರಿಮೈನಿಂಗ್ ಶೇಡ್ ಮಾಡಬೇಕಲ್ವಾ. ಸೊ ಕ್ಯಾನ್ಸಲ್ ಆಗುತ್ತೆ ಇವಾಗ. ಸೊ 3 4 5 ಕ್ಯಾನ್ಸಲ್ ಆಗುತ್ತೆ. ಸೊ 3 4 5 ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ನ. ಸೊ 3 4 5 ಬಿಟ್ಬಿಟ್ಟು ರಿಮೈನಿಂಗ್ನ ನಾವು ಶೇಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಡಿ ಡ್ಯಾಶ್. ಓಕೆ, ಸೊ ಬರೀ ಡಿ ಕೇಳಿದ್ದಾರೆ. ಸೊ ಅದರಿಂದ ಓನ್ಲಿ 1 ಸರ್ಕಲ್. ಸೊ ನಾವು ಫಸ್ಟು ಡಿ ಯಲ್ಲಿ ಏನೇನು ವ್ಯಾಲ್ಯೂಸ್ ಅಂತ ಇದೆ? 10 11 ಅಷ್ಟೇ ಇರೋದು. ಸೊ ಈಸಿಯಾಗಿ, ಸೊ 10 11 ಮಿಕ್ಕಿದೆಲ್ಲ ಯೂನಿವರ್ಸಲ್. ಸೊ ಯೂನಿಯನ್ನಲ್ಲಿ ಹಾಕ್ಕೋಬೇಕು. ಸೊ ರಿಮೈನಿಂಗ್ 10 11 ಬಿಟ್ಬಿಟ್ಟು ಎಲ್ಲ. ಓಕೆ, ಇವಾಗೇನು ಡಿ ಡ್ಯಾಶ್ ಹೆಂಗೆ ಮಾಡ್ತೀವಿ ನಾವು? ಸೊ ಡಿನ ಬಿಟ್ಬಿಟ್ಟು ಯೂನಿಯನ್ ಇರೋದನ್ನ ಆಚೆನ ಅಲ್ವಾ ಶೇಡ್ ಮಾಡ್ತೀವಿ. ಸೊ ಅಂದರೆ 10 11ನ ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ಶೇಡ್ ಮಾಡಬೇಕು, ಬರ್ಕೋಬೇಕಲ್ವ. ಸೊ ಅದೇ ರೀತಿ ನಾವು ವೆನ್ ಡಯಾಗ್ರಾಮ್ ಬಂದ್ರೂ ಅಷ್ಟೇ, ಡಿನ ಬಿಟ್ಟು ಯೂನಿಯನ್ನ ಶೇಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನಿದೆ? ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಿದೆ. ಸೊ ಫಸ್ಟ್ ಏನು? ಸೊ ಫಸ್ಟ್ ನಮಗೆ ಎನಲ್ಲಿ ಏನೇನಿದೆ ನೋಡೋಣ. ಸೊ 0 1 2. ಸೊ 0 1 2ನಾ. ನೆಕ್ಸ್ಟ್ ಬಿ ಯಲ್ಲಿ ಏನೇನಿದೆ? 3 4 5. ಇವಾಗ ನಾನು ನಿಮ್ಗೆ ಹೇಳಿದ್ದೆ, ನಮಗೆ ಇಲ್ಲಿ ಕಾಮನ್ ಆಗಿಲ್ಲ ಅಂದರೆ ನಾವು ಲೈಕ್ ಡಿಸ್ಜಾಯಿಂಟ್ ಸೆಟ್ಸ್ ಆಗುತ್ತೆ. ಸೊ ಸಪ್ರೇಟ್ ಸರ್ಕಲ್ ಹಾಕ್ಕೋಬೇಕು ಅಂತ. ಬಟ್ ಇಲ್ಲಿ ನೋಡಿಲಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕೇಳಿರೋದ್ರಿಂದ ನಾವು ಈ ರೀತಿಯೇ ಮಾಡ್ಕೋಬೇಕು. ಸಪೋಸ್ ನಮಗೆ ಇಲ್ಲಿ ಬರೀ ಡ್ಯಾಶ್ ಕೊಡ್ದಿರಾ ಎ ಇಂಟರ್ಸೆಕ್ಷನ್ ಬಿ ಕೇಳಿದರೆ ಸಪ್ರೇಟ್ ಸೆಟ್ಸ್ ಹಾಕ್ಕೊಂಡು ಮಾಡ್ಬೋದು.
ಓಕೆ ಅಂದರೆ ಎ ಸಪೋಸ್ ಲೈಕ್ ಯೂನಿಯನ್ ಕೇಳಿದರೆ ಸಪ್ರೇಟ್ ಸೆಟ್ಸ್ ಹಾಕ್ಕೊಂಡು ಮಾಡ್ಬೋದಾಗಿತ್ತು. ಬಟ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕೇಳಿರೋದ್ರಿಂದ ನಾವು ಇಂಟರ್ಸೆಕ್ಟ್ ಮಾಡಬೇಕಾಗುತ್ತೆ ಎ ಮತ್ತು ಬಿ. ಓಕೆ, ಸೊ ಎ ವ್ಯಾಲ್ಯೂಸ್ ಆಯಿತು, ಬಿ ವ್ಯಾಲ್ಯೂಸು ಆಯಿತು. ನೆಕ್ಸ್ಟ್ ಯೂನಿಯನ್ ಆಚೆ ಏನೇನು 0 1 2 3 4 5 ರಿಮೈನಿಂಗೆಲ್ಲ ಯೂನಿವರ್ಸಲಲ್ಲಿ ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಏನಿದು ಕ್ವಶನ್, ಎ ಇಂಟರ್ಸೆಕ್ಷನ್ ಬಿ. ಸೊ ನಮ್ಗೆ ಯಾವುದು ಇಂಟರ್ಸೆಕ್ಟ್ ಇಲ್ಲ ಅಲ್ವಾ. ಸೊ ಇಂಟರ್ಸೆಕ್ಟ್ ಎಂಟಿ 0 ಇದೆ. ಸೊ ಮಿಕ್ಕಿದ ಆ ಇಂಟರ್ಸೆಕ್ಟ್ನ ಬಿಟ್ಟು ಮಿಕ್ಕಿದೆಲ್ಲ ನಾವು ಶೇಡ್ ಮಾಡಬೇಕು. ಓಕೆ, ಸೊ ಮಿಕ್ಕಿದೆಲ್ಲ ಶೇಡ್ ಮಾಡಿದ್ರೆ ಸೊ ಅದನ್ನು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಇನ್ನೂ ಈಸಿ ಅಲ್ವಾ, ಎ ಇಂಟರ್ಸೆಕ್ಷನ್ ಇ. ಎ ಇಂಟರ್ಸೆಕ್ಷನ್ ಇ ಬಂದ್ಬಿಟ್ಟು ಅಂದರೆ ನೀವು ಲೈಕ್ ಏನಂದರೆ ಇದರಲ್ಲಿ ಆನ್ಸರ್ ಯಾವುದು ಆನ್ಸರ್ ಅಂತ ಅದನ್ನು ಶೇಡ್ ಮಾಡೋದು ಅಷ್ಟೇ ಇದು. ಸೊ ಇವಾಗ ನಮಗೆ ಇ ಮೈನಸ್ ಬಿ ಬಂದ್ಬಿಟ್ಟು ಏನು, ಸೊ ಇ ಮತ್ತು ಇದು ಬಿ ಅಲ್ವಾ. ಸೊ ಇವಾಗ ಬಿ ಯಲ್ಲಿರೋದನ್ನು ಕ್ಯಾನ್ಸಲ್ ಆಗುತ್ತೆ. ಇಯಲ್ಲಿ ಬಂದ್ಬಿಟ್ಟು 3 4 5 ಇದೆ. ಸೊ ಅದು ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಏನೇನಿರುತ್ತೆ ಹೇಳಿ, 1 2 6 7 ಅಲ್ವಾ. ಸೊ ಅದನ್ನು ಮಾತ್ರ ಆನ್ಸರ್ ಮಾತ್ರ ಶೇಡ್ ಮಾಡಬೇಕು. ಸೊ ಶೇಡಿಂಗ್ ಬಂದ್ಬಿಟ್ಟು ಆನ್ಸರ್ ಯಾವುದು ಅಂತ ನಮಗೆ ಡಿಫ್ರೆನ್ಸ್. ಇವಾಗ ನೀವು ಬರೀ ಲೈಕ್ ಪ್ಲಾಟ್ ಮಾಡಿಬಿಟ್ಟು ಲೈಕ್ ಈ ಥರ ಡ್ರಾ ಮಾಡಿ ಲೈಕ್ ಸರ್ಕಲ್ಸ್ ಹಾಕ್ಬಿಟ್ಟು ಎಲ್ಲ ನಂಬರ್ಸ್ ಹಾಕಿ ಮಾಡಿಬಿಟ್ರೆ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಐಡೆಂಟಿಫಿಕೇಷನ್ಗೋಸ್ಕರ ಶೇಡಿಂಗ್ ಮಾಡೋದು, ಸರಿನಾ. ನೆಕ್ಸ್ಟ್ ಕ್ವಶನ್ ಯಾವುದು, ಎ ಇಂಟರ್ಸೆಕ್ಷನ್ ಇ. ಸೊ ಎ ವ್ಯಾಲ್ಯೂಸ್ ಏನೇನಿದೆ 0 ಇರೋದು ಎ ಇಂಟರ್ಸೆಕ್ಷನ್ ಇ ಅಲ್ವಾ. ಸೊ 0 1 2. ಸೊ 1 2 ಇದೆ ಅಲ್ವಾ, ಅದನ್ನು ಇಲ್ಲಿ ಸೆಂಟ್ರಲ್ಲಿ ಹಾಕ್ಕೋಬೇಕು. ಯಾವ್ದು ಕಾಮನ್ ಆಗಿರೋದು ಸೆಂಟ್ರಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಏನಿದೆ 0 1 2. ಓಕೆ, 0 ಬಂದ್ಬಿಟ್ಟು ಕಾಮನ್ ಆಗಿಲ್ಲ ಇಯಲ್ಲಿ, ಅದರಿಂದ ನಾವು ಎ ಒಳಗಡೆ ಇಲ್ಲಿ ಹಾಕ್ಕೊತೀರಿ 0 1 2 ಆಯಿತಾ. ನೆಕ್ಸ್ಟ್ ಇಯಲ್ಲಿ ಏನಿದೆ 1 2 ಆಯಿತು. ಸೊ 2 ಕಾಮನ್, ಮಿಕ್ಕಿದ್ದು ಆಚೆ ಹಾಕ್ಕೋಬೇಕು. 3 4 5 6 7 3 4 5 6 7 8. ಸೊ ನೆಕ್ಸ್ಟ್ ಮಿಕ್ಕಿದೇನೇನಿದೆ 9 10 11 ಅದು ಯೂನಿವರ್ಸಲ್ ಹಾಕ್ಕೋಬೇಕು. ಯಾಕಂದರೆ ಎ ಅಲ್ಲೂ ಇಲ್ಲ ಇ ಅಲ್ಲೂ ಇಲ್ಲ, ಅದರಿಂದ ಆಚೆ ಹಾಕ್ಕೋಬೇಕು. ಸೊ ಇವಾಗ ಏನು ಎ ಇಂಟರ್ಸೆಕ್ಷನ್ ಇ ಇದಲ್ವ ಆನ್ಸರು. ಸೊ ಅದನ್ನು ಶೇಡ್ ಮಾಡೋದು. ಸೊ ಈಗ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕೆ ಮುಂಚೆ ನೀವೊಂದು ಸಾರಿ ಎಕ್ಸಾಂಪಲ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಸೊ ಈ ವೆನ್ ಡಯಾಗ್ರಾಮಿಂದ ಹೆಂಗೆ ಅಂತ ಈಸಿಯಾಗಿ ಫೈಂಡ್ ಮಾಡಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಾನು ಇದು ಮಾಡ್ತೀನಿ, ನೋಡ್ಕೊಳ್ಳಿ ಇದನ್ನು. ಸೊ ಈ ರೀತಿ ಪಿ ಒಳಗಡೆ ಇದಿರೋದು. ಸೊ ABCDF ABC. ಸೊ ನಿಮಗೆ ಇವಾಗ ಇಲ್ಲೊಂದು ಕ್ವಶನ್ ರೈಸ್ ಆಗ್ಬೋದು, ನಾವು ಹೆಂಗೆ ಐಡೆಂಟಿಫೈ ಮಾಡೋದು. ಸೊ ಈ ಥರ ಏನಾದರೂ ಈ ಥರ ಇದ್ದರೆ ಯಾವ ಥರ ನಾವು ಡ್ರಾ ಮಾಡೋಕ್ಕೆ ಅಂದರೆ, ಇವಾಗ ಪಿ ಇವೆರಡು ನೋಡ್ಕೊಳ್ಳಿ. ABC ಬಂದ್ಬಿಟ್ಟು ಇದ್ರೊಳಗಡೆ ಬರ್ತಿದೆ. ಸೊ ಅದರಿಂದ ಆ ರೀತಿ ತಗೊಳ್ಳಿ. ಸೊ ABC ಬಂದ್ಬಿಟ್ಟು ಇದ್ರೊಳಗಡೆ ಇರೋದರಿಂದ ಆಗ ನಾವು ಏನಾಗ ಸೊ ಪಿ ಬಂದ್ಬಿಟ್ಟು ಓವರ್ಲ್ಯಾಪ್ಸ್ ಆರ್ ಆ ಥರ. ಸೊ ಸಬ್ಸೆಟ್ ಆಫ್ ಆರ್ ಆ ಥರ ಇದು ಮಾಡ್ಕೋಬೇಕು. ಬರೀ ಲೈಕ್ ವೈ ಅಂದರೆ ಕ್ವಶನ್ಸ್ ಯಾಕೆ ನಾನು ನಿಮಗೆ ತೋರಿಸಿದ್ದೀನಿ ಅಂದರೆ, ಈ ರೀತಿ ಕ್ವಶನ್ಸ್ ಬಂದರೆ ನಿಮಗೆ ಗೊತ್ತಾಗಬೇಕು ಈ ರೀತಿ ಅಂತ. ಸೊ ಆನ್ಸರ್ ಅವರು ಡೈರೆಕ್ಟಾಗಿ ಆನ್ಸರ್ಸ್ ಇದು ಮಾಡಿದ್ದಾರೆ. ಸೊ ಅದರಿಂದ ನಿಮಗೆ ಅದು ಇದಾಗಲ್ಲ. ಸೊ ಕ್ವಶನ್ಸ್ ನೋಡ್ಕೊಳ್ಳಿ, ಕ್ವಶನ್ಸು ಮತ್ತು ಇವೆಂಟ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಸೊ ಇವಾಗ ಪಿ ಇಂಟರ್ಸೆಕ್ಷನ್ ಆರ್ ಅಂತಿದೆ. ಇವಾಗ ಇದು PR, ಇವಾಗ ACB ನೋಡು, ಈ ಡಯಾಗ್ರಾಮಲ್ಲೇ ನಾವು ಆನ್ಸರ್ ಹಾಗೆ ಮಾಡ್ಬೋದು. ನೆಕ್ಸ್ಟ್ ಏನು P ಯೂನಿಯನ್ R ಅಂತಿದೆ. ಸೊ ಅವಾಗ ABCDEF. ಸೊ ಇದು ಒಳಗಡೆ P ಯೂನಿಯನ್ R. ಮತ್ತು P' ಅಂತಿದೆ. P' ಬಂದ್ಬಿಟ್ಟು ಏನೇನು P',
ಸೊ ಪಿ ಡ್ಯಾಶ್. ಓಕೆ, ಹಾಂ, ಪಿ ಡ್ಯಾಶ್ ಅಂದರೆ ಏನು, ಹೆಂಗೆ ಮಾಡೋದು ಹೇಳಿ ನೀವೇ. ಪಿ ಎಲ್ ಇರೋದನ್ನ ಹಾಂ ಪಿ ಎಲ್ ಇರೋದನ್ನ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಬರಿಬೇಕು. ಅವಾಗ HIJKG. ಓಕೆ, ನೋಡಿ. ಸೊ ಆ ರೀತಿ. ನೆಕ್ಸ್ಟ್ ಏನಿದೆ, ಆರ್ ಡ್ಯಾಶ್ ಅಂತಿದೆ. ಸೊ ಆರ್ ಡ್ಯಾಶ್ ಅಂದರೆ ACB, ಇದನ್ನು 3 ಲೆಟರ್ಸು ಬಿಟ್ಟಿಟ್ಟು ಮಿಕ್ಕಿದೆಲ್ಲ ಬರಿಬೇಕು, ಆ ರೀತಿ. ಸೊ ಕ್ವಶನ್ಸ್ ನೋಡ್ಕೊಳ್ಳಿ ಹಾಗೆ. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇವೆರಡು ಸೇಮ್ ಇಲ್ಲ. ಸೊ ಸೇಮ್ ಇಲ್ಲ ಅಂದರೆ ಹಾಗೇನು ಸಪ್ರೇಟ್ ಡಿಸ್ಜಾಯಿಂಟ್ ಸೆಟ್ಸೇ ಅಲ್ವಾ ಬರುತ್ತೆ. ಸೊ ಇಲ್ಲಿ ನೋಡಿ ಪ್ಲಾಟ್, ಈ ಆನ್ಸರ್ ನೋಡ್ಕೊಳ್ಳಿ ಹಾಗೆ. ಸೊ ಇದು ಸಪ್ರೇಟ್ ಬಿಕಾಸ್ ನಮಗೆ ಇವಾಗ ಡಿಫ್ರೆಂಟ್ ಆಗಿದೆ. ಸೊ ಅದರಿಂದ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ಲಿ. ಸೊ ಇಲ್ಲಿ ಕ್ವಶನ್ಸ್ ಓದಿ, ಒಂದು ಕ್ವಶನ್ ನೋಡಿ. ಮೇಕ್ ದಿ ಬೆನ್ ಡಯಾಗ್ರಾಮ್ ಟು ರೆಪ್ರೆಸೆಂಟ್ ರಿಲೇಷನ್ಶಿಪ್ ಆಫ್ ದಿ ಗಿವನ್ ಸೆಟ್ಸ್ ಆ್ಯಂಡ್ ನೇಮ್ ದಿ ಸೆಟ್ಸ್ ಅಂತ ಹೇಳಿದ್ದಾರೆ. ಸೊ ಈ PQ ಬಂದ್ಬಿಟ್ಟು ಬೇರೆ ಇದೆ, ಆಯಿತಾ. ಸೊ ಅವಾಗ ಡಿಸ್ಜಾಯಿಂಟ್ ಸೆಟ್. ಸಪೋಸ್ ನಮಗೆ PQ00 ಅಂತಿದ್ರೆ ಅದು ಯಾವ ಸೆಟ್ ಅಂತ ಕರೆಯೋದು, MD ಸೆಟ್ ಅಂತೀವಿ. ಸೊ P and Q ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಹಾಂ, ಸೊ ಈಗ ಇದು ನೋಡಿ, 1 to 100 ನ್ಯಾಚುರಲ್ ನಂಬರ್ಸ್. ಓಕೆ, ಮತ್ತು ಇದು n ಸ್ಕ್ವೇರ್ ಅಂದರೆ ನಾವು 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್ ಅಂತ ಮಾಡಬೇಕು. ಸೊ ಮಾಡಿದ್ರೆ 1, 4, 9 ಆ ಥರ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇದ್ರ ಒಳಗಡೆ ಬರೋದ್ರಿಂದ ಹಿಂಗೆ ಮಾಡ್ತೀರಿ, ಎಲ್ ಒಳಗಡೆ M ಸರ್ಕಲ್, ಒಂದು ಸರ್ಕಲ್ ಹಾಕ್ತೀವಿ. ಸೊ M ಈಸ್ ಎ ಸಬ್ಸೆಟ್ ಆಫ್ ಸೆಟ್ L. ಸೊ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಸೊ ಒಂದು ನಿಮಿಷ, ಈ ಕ್ವಶನ್ ಇದೆ. ಸೊ ಏನು ಕ್ವಶನ್ ಇಲ್ಲಿ, ಡ್ರಾ ಎ ಬೆನ್ ಡಯಾಗ್ರಾಮ್ ಟು ರೆಪ್ರೆಸೆಂಟ್ A, B and union ends find A intersection B. ಸೊ ನಾವು ನಿಮಗೆ ಆಲ್ರೆಡಿ ನಾನು ಅದನ್ನು ನಮಗೆ ಬರೆದು ನೋಡಿಸಿದ್ದೆ ನಿಮಗೆ. ಸೊ ಈಸಿಯಾಗಿ ನಾವು ವೆನ್ ಡಯಾಗ್ರಾಮ್ಸ್ ಪ್ಲಾಟ್ ಮಾಡೋದು ಅದರಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದು ಕಂಪೇರ್ ಮಾಡಿದ್ರೆ ಬೆನ್ ಡಯಾಗ್ರಾಮ್ಸ್ ನಮಗೆ ಸ್ವಲ್ಪ ಈಸಿ, ಲೈಕ್ ಇದರಲ್ಲೇ ಸರ್ಕಲ್ಸಲ್ಲೇ ನಮಗೆ ಆನ್ಸರ್ಸ್ ಎಲ್ಲ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇದು ಲೈಕ್ ಈ ಡೇಟಾಸ್ ಕೊಟ್ಟಿರ್ತಾರಲ್ಲ, ಅದಕ್ಕಿಂತ ಇದೇ ಈಸಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನು, ಹೋಲ್ ನಂಬರ್ಸ್, ಡ್ರಾ ವೆನ್ ಡಯಾಗ್ರಾಮ್ಸ್ ಟು ರೆಪ್ರೆಸೆಂಟ್ಸ್ ದಿ ಗಿವನ್ ಸೆಟ್ಸ್. ಸೊ ಇಲ್ಲಿ ನೋಡಿ, A ಯೂನಿಯನ್ B, C ಇಂಟರ್ಸೆಕ್ಷನ್ E ಮೈನಸ್ B. ಸೊ ಅದಕ್ಕೆಲ್ಲ ವೆನ್ ಡಯಾಗ್ರಾಮ್ಸ್ ಹಾಕಿ. ಸೊ ಆನ್ಸರ್ಸ್ ಯಾವುದು, A ಯೂನಿಯನ್ B ಆನ್ಸರ್ ಏನು ಇದಲ್ಲ. ಸೊ ಆನ್ಸರ್ C ಇಂಟರ್ಸೆಕ್ಷನ್ ಏನಿದು. ಸೊ ಆನ್ಸರ್ಗೆ ಅವ್ರು ಶೇಡ್ ಮಾಡಿದ್ದಾರೆ. ಸೊ ಬರೀ ಲೈಕ್ ನಮಗೆ ಗೊತ್ತಾಗಬೇಕಲ್ವ ಯಾವುದು ಆನ್ಸರ್ ಅಂತ. ಸೊ ಅದಕ್ಕೆ ಶೇಡ್ ಮಾಡಿ, ಸೊ ಲೈಟಾಗಿ ಶೇಡ್ ಮಾಡಿ, ಅದು ನಮಗೆ ಚೆನ್ನಾಗಿ ಅಟ್ರಾಕ್ಟಾಗಿ ಗೊತ್ತಾಗಬೇಕು. ಸೊ ಸರ್ಕಲ್ಸ್ಗೆಲ್ಲ ನೀಟಾಗಿ ಸರ್ಕಲ್ದು ಇದು ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿ ಸರ್ಕಲ್ಸ್ ನೀಟಾಗಿ ಹಾಕಿ. ಸೊ ಕ್ವಶನ್ ನೋಡಿ ಏನೇನು ಫೈಂಡ್ ಮಾಡೋಕ್ಕಂತ.
ಸೊ ನೆಕ್ಸ್ಟ್ ಇವಾಗ ಬೇರೆ ಟಾಪಿಕ್ ಹೋಗೋಣ. ಕಾರ್ಡಿನಲ್ ಪ್ರಾಪರ್ಟೀಸ್ ಆಫ್ ಎ ಸೆಟ್ಸ್. ಏನು ಕಾರ್ಡಿನಲ್ ಪ್ರಾಪರ್ಟೀಸ್ ಆಫ್ ಎ ಸೆಟ್ಸ್? ನಾವು ಟೈಪ್ಸ್ ಆಫ್ ಸೆಟ್ಸಲ್ಲಿ ಕಾರ್ಡಿನಲ್ ನಂಬರ್ಸ್ ಅಂತ ನಾನು ನಿಮಗೆ ಹೇಳಿದ್ದೆ. ಕಾರ್ಡಿನಲ್ ನಂಬರ್ಸ್ ಅಂದರೆ ಒಂದು ಸೆಟ್ಟಲ್ಲಿ ಎಷ್ಟು ನಂಬರ್ ಇದೆ ಕೌಂಟ್ ಮಾಡಬೇಕು. ಸೊ ಇಲ್ಲೇ ನೋಡಿ, ಇವಾಗ ಎನ್ ಆಫ್ ಎ ಎಷ್ಟು ಬರುತ್ತೆ? ಸೊ 1 2 3 4 5 6 7 8. ಸೊ ಎನ್ ಆಫ್ ಎ ಈಕ್ವಲ್ಸ್ ಟು 8. ಮತ್ತು ಬಿ ಬಂದ್ಬಿಟ್ಟೇನು? ಸೊ 1 2 3 4 5 6. ಸೊ ಎನ್ ಆಫ್ ಬಿ ಈಕ್ವಲ್ ಟು 6. ಸೊ ಕಾರ್ಡಿನಲ್ ಪ್ರಾಪರ್ಟೀಸ್ ಆಫ್ ಎ ಸೆಟ್ಸ್ ಅಂದರೆ ನಾವು ಕೌಂಟ್ ಮಾಡೋದು ಎಷ್ಟಿದೆ ಅಂತ. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ನೋಡಿ, ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಆಫ್ ದಿಸ್ ಟೂ ಸೆಟ್ಸ್ ಆರ್. ಇವಾಗ ನಾವು ಇದಕ್ಕೆ ಎ ಯೂನಿಯನ್ ಬಿ ಫೈಂಡ್ ಮಾಡಬೇಕು. ಎ ಯೂನಿಯನ್ ಬಿಗೆ ಫೈಂಡ್ ಮಾಡಿದ್ರೆ ಏನು ಬರುತ್ತೆ? ಸೊ 6 8 12 16 18 24 ರಿಪೀಟ್ ಆಗಿರೋದ್ರಿಂದ ಒಂದೇ ಸರಿ ಹಾಕ್ಕೋಬೇಕಲ್ವ. ಮತ್ತು 32 30 40 36 42 ಮತ್ತು 48 ರಿಪೀಟ್ ಆಗಿದೆ. ಸೊ ಒಂದು ಸರಿ ಆಯಿತಾ. ನೆಕ್ಸ್ಟ್ ಎ ಯೂನಿಯನ್ ಬಿ ಆಯಿತಾ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಏನು ಕಾಮನ್ ಆಗಿದೆ? 48 ಕಾಮನ್ ಆಗಿದೆ, ಮತ್ತು ಇನ್ನೇನು ಕಾಮನ್ ಆಗಿದೆ? 24 ಕಾಮನ್ ಆಗಿದೆ. ಸೊ 2. ಸೊ ಆವಾಗ ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟು ಬರುತ್ತೆ? 1 2 3 4 5 6 7 8 9 10 11 12. ಓಕೆ, ಸೊ ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು 12. ಆಮೇಲೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟು 2 ಇದೆ. ಸೊ 2. ವಿ ಕ್ಯಾನ್ ಅಬ್ಸರ್ವ್ ದಟ್ ಇದೊಂದು ಫಾರ್ಮುಲಾ. ಓಕೆ, ಸೊ ಎನ್ ಆಫ್ ಎ ಯೂನಿಯನ್ ವಿ ಕ್ಯಾನ್ ಅಬ್ಸರ್ವ್ ಫಾರ್ಮುಲಾ ಥರ, ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಅವಾಗ ಎಷ್ಟು? ಎನ್ ಆಫ್ ಎ ಯೂನಿಯನ್ ಬಿ 12, ಎನ್ ಆಫ್ ಎ ಬಂದ್ಬಿಟ್ಟು 8, ಎನ್ ಆಫ್ ಬಿ ಬಂದ್ಬಿಟ್ಟು 6 ಅಲ್ವಾ. ನೆಕ್ಸ್ಟು ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ 2. ಸೊ ಈ ರೀತಿ ಇದೊಂದು ಫಾರ್ಮುಲಾ. ಸೊ ಇದು ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಅದೊಂದು ಫಾರ್ಮುಲಾ ಥರ. ನೆಕ್ಸ್ಟ್ ಸೊ ನೆಕ್ಸ್ಟ್ ಇವಾಗ ಏನು? ಇವಾಗ ಎ ಮತ್ತು ಬಿಯಲ್ಲಿ ನಮಗೆ ಡಿಸ್ಜಾಯಿಂಟ್ ಸೆಟ್ಸ್ ಇದ್ದರೆ, ಸೊ ಆಗ ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟು 0 ಆಗುತ್ತೆ ಅಲ್ವಾ. ಸೊ ಆಗ ಆ ಟೈಮಲ್ಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದರೆ ಏನು? ಇದನ್ನು ರಿಮೂವ್ ಮಾಡಿಬಿಡ್ಬೇಕು ಅಷ್ಟೇ. ಸೊ ಈ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇವಾಗ ನಮಗೆ ಇವೆರಡರಲ್ಲೂ ನಮಗೆ ಯಾವುದು ಕಾಮನ್ ಆಗಿಲ್ಲ ಅಂದರೆ ಅದು ಡಿಸ್ಜಾಯಿಂಟ್ ಸೆಟ್ಸ್ ಅಲ್ವಾ ಆಗುತ್ತೆ. ಸೊ ಆಗ ಇದನ್ನು ರಿಮೂವ್ ಮಾಡಿಬಿಡ್ಬೇಕು. ಸರಿನಾ? ನೆಕ್ಸ್ಟ್ ಸೊ ನೆಕ್ಸ್ಟ್ ಏನು? ಇದಾಯಿತಾ. ವಿ ಕ್ಯಾನ್ ಇವಾಗ ಇದು ಡಿಫ್ರೆನ್ಸಸಲ್ಲಿ ಹೆಂಗೆ ಫೈಂಡ್ ಮಾಡೋದು ಅಂತ. ಓಕೆ, ಸೊ ಇವಾಗ ಎನ್ ಆಫ್ ಎ ಎನ್ ಆಫ್ ಬಿ. ಇವಾಗ ಎ ಮೈನಸ್ ಬಿ ಫೈಂಡ್ ಮಾಡಬೇಕು. ಎ ಮೈನಸ್ ಬಿಯಲ್ಲಿ ಹೆಂಗೆ ಫೈಂಡ್ ಮಾಡ್ತೀಯಾ? ಸೊ ಯಾವ್ದು ಕಾಮನ್ ಆಗಿರೋದು? ಇವಾಗ ಕ್ಯಾನ್ಸಲ್ ಯಾವುದಾಗುತ್ತೆ? 24 ಕ್ಯಾನ್ಸಲ್ ಆಗುತ್ತೆ. ಮತ್ತು ಬಂದ್ಬಿಟ್ಟು 48 ಕ್ಯಾನ್ಸಲ್ ಆಗುತ್ತೆ. ಸೊ 24 48 ಬಿಟ್ಟು ಮಿಕ್ಕಿದೆಲ್ಲ 6 12 18 30 36 42 ಬರೀಕೊಂತೀವಿ. ಸೊ ಅವಾಗ ಎನ್ ಆಫ್ ಎ ಮೈನಸ್ ಬಿ ಎಷ್ಟು? 6. ಇವಾಗ ಬಿ ಮೈನಸ್ ಎ ಹೆಂಗೆ ಮಾಡ್ತೀವಿ? ಸೊ ಬಿ ಎಲ್ಲಿ ಬಂದ್ಬಿಟ್ಟು ಏನು ಕಾಮನು? 24 48. ಸೊ ಅವೆರಡು ಕ್ಯಾನ್ಸಲ್ ಆದಮೇಲೆ ರಿಮೈನಿಂಗ್ ಏನಿರುತ್ತೆ? 8 16 32 40. ಸೊ ಎಷ್ಟು? 4. ಎನ್ ಆಫ್ ಬಿ ಮೈನಸ್ ಎ ಈಕ್ವಲ್ ಟು 4. ಸೊ ಇಲ್ಲೇನು ಮಾಡ್ತೀವಿ? ಇದೊಂದು ಫಾರ್ಮುಲಾ. ಓಕೆ, ಸೊ ಎನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋಂಗಿದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಫಾರ್ಮುಲಾಸ್ ಇದೆ. ಒಂದು ನಿಮಿಷ ನಿಮಗೆ ಎ ಮೈನಸ್ ಬಿ ಈಕ್ವಲ್ ಟು, ಸೊ ಇಲ್ಲಿ ನಮಗೆ ಎ ಅಂತಲೇ ಇದೆ. ಸೊ ಅದರಿಂದ ಎನ್ ಆಫ್ ಎ. ಓಕೆ, ಸಪೋಸ್ ಇಲ್ಲಿ ಎನ್ ಆಫ್ ಬಿ ಮೈನಸ್ ಎ ಫೈನ್ ಮಾಡೋಕ್ಕಂತ ಹೇಳಿದ್ರೆ ಆಗ ಇಲ್ಲಿ ಬಿ ಇರೋದ್ರಿಂದ ಎನ್ ಆಫ್ ಬಿದು ಹಾಕ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಮಿಕ್ಕಿದೆಲ್ಲ ಮೈನಸ್ ಎನ್ ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಮೈನಸ್ ಎನ್ ಎ ಇಂಟರ್ಸೆಕ್ಷನ್
ಬಿ. ಓಕೆ, ಮಿಕ್ಕಿದೆಲ್ಲ ಸೇಮ್. ಬರೀ ಇಲ್ಲಿ ಏನಾದರೂ ಎ ಅಂತಿದ್ರೆ ಎನ್ ಆಫ್ ಎ, ಇಲ್ಲಿ ಬಿ ಅಂತಿದ್ರೆ ಎನ್ ಆಫ್ ಬಿ. ಓಕೆ, ಇನ್ನೊಂದು ಫಾರ್ಮುಲಾ ಬಂದು ಅವಾಗೆ ನೋಡೋಲ್ಲ, ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸಪೋಸ್ ನಮಗೆ ಯಾವುದು ಕಾಮನಾಗಿ ಯಾವುದು ಇಲ್ಲಾಂದರೆ ಆಗ ಇದನ್ನು ರಿಮೂವ್ ಮಾಡೋದು. ಸೊ ಈ ಮೂರು ಫಾರ್ಮುಲಾಸ್ ಬೇಕಾಗುತ್ತೆ ಕಾರ್ಡಿನಲ್ ಪ್ರಾಪರ್ಟಿ ಆಫ್ ಸೆಟ್ಸ್ಗೆ. ಸೊ ಸಪೋಸ್ ಅವ್ರು ಇದೇನಾದರೂ ಎನ್ ಆಫ್ ಬಿ ಮೈನಸ್ ಎ ಅಂತ ಫೈಂಡ್ ಮಾಡಿದ್ರೆ ಅವ್ರು ಎನ್ ಆಫ್ ಬಿ ಕೌಂಟ್ ಮಾಡಿ ಹಾಕಬೇಕು. ಸಪೋಸ್ ಏದೇನಾದರೂ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ ಸೊ ಆಗ ಏನ ಇದು ಮಾಡಬೇಕು. ಸೊ ನೆಕ್ಸ್ಟ್ ಈಗ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಯೂನಿಯನ್ ಬಂದ್ಬಿಟ್ಟು ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 16 ಅಂದರೆ 1 to 15. ಓಕೆ, ನೆಕ್ಸ್ಟ್ ಪಿ ಬಂದ್ಬಿಟ್ಟು ಆಡ್ ಕೌಂಟಿಂಗ್ ನಂಬರ್ಸ್ ಲೆಸ್ ದೆನ್ 12. ಓಕೆ, ಆವಾಗ ಪಿ ಏನು ಬರುತ್ತೆ, ಪಿ ಆಡ್ ನಂಬರ್ಸ್ ಆಯಿತಾ. ಅವ್ರು ಮೆನ್ಷನ್ ಮಾಡಿರೋದು ಬಂದ್ಬಿಟ್ಟು ಆಡ್ ನಂಬರ್ಸ್ ಪಿ. ಇಲ್ಲಿ ಕ್ವಶನ್ ಆಡ್ ನಂಬರ್ಸ್ ಕೌಂಟಿಂಗ್ ನಂಬರ್ ಲೆಸ್ ದೆನ್ 12. ಸೊ ಆಡ್ ನಂಬರ್ಸ್ ಅಂದರೆ ಆವಾಗ 1 3 5 7 11 ಅಲ್ವಾ? ಹೌದು, 1 3 5 7 9 11. ಸೊ ಕ್ಯೂ ಬಂದ್ಬಿಟ್ಟು ಈವನ್ ನಂಬರ್ಸ್ ಅನಿಸುತ್ತೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ 2 4 6. ನೆಕ್ಸ್ಟ್ ಇಲ್ಲಿ ನೋಡಿ ಏನು ಕ್ವಶನ್, ಇಲ್ಲಿ ಫೈಂಡ್ ಎನ್ ಆಫ್ ಯು ಅಂತ. ಸೊ ಎನ್ ಆಫ್ ಯು ಎಷ್ಟಿದೆ ನೋಡಿ, 1 2. ಸೊ ಟೋಟಲಾಗಿ 15. ಸೊ ಎನ್ ಆಫ್ ಯು ಈಕ್ವಲ್ ಟು 15 ನೋಡಿ. ಸೊ ಎನ್ ಆಫ್ ಯು ಈಕ್ವಲ್ ಟು 15. ಸೊ ಸೆಕೆಂಡ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ ಬಂದು ನಮಗಿರೋದು ಎನ್ ಆಫ್ ಪಿ ಯು ಕ್ಯೂ ಅಂತ. ಸೊ ನಾವು ನಂಬರ್ಸ್ ಕೌಂಟ್ ಮಾಡೋ ಮೊದಲು ನಾವು ಫಸ್ಟು ಪಿ ಯೂನಿಯನ್ ಕ್ಯೂ ಮಾಡಬೇಕು, ಆಮೇಲೆ ಪಿ ಯೂನಿಯನ್ ಕ್ಯೂ ಡ್ಯಾಶ್ ಮಾಡಬೇಕು. ಸೊ ಇದನ್ನು ನಾನೇ ಮಾಡ್ತೀನಿ, ಒಂದು ನಿಮಿಷ ಬರ್ತೀನಿ, ನನಗೆ ಒಂದು ಸರಿ ನೋಡಿಸ್ತೀನಿ ಹೇಗೆ ಅಂತ ಈ ಸಮ್ಮು. ಸೊ ಯು ಆಯಿತು. ನೆಕ್ಸ್ಟು ಪಿ ಬಂದ್ಬಿಟ್ಟು ಆಡ್ ನಂಬರ್ಸ್ ಲೆಸ್ ದೆನ್ 12 ಅಂತ ಹೇಳಿದ್ದಾರೆ. ಸೊ ಆಗ 1 3 5 7 9 ಮತ್ತು 11. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಅದು ವ್ಯಾಲ್ಯೂಸ್ ಬರ್ಕೊತಿದ್ದೀನಿ, 2 4 6 7 8 9 10 11. ಸೊ 1 3 5 7 9 11 ಮತ್ತು 2 4 6 7 8 9 ಇದೆ. ಸೊ ಇಲ್ಲಿ ಬರೀತೀನಿ 9. ಓಕೆ, ಸೊ ನಮಗೇನು ಕ್ವಶನ್ ಆ್ಯಕ್ಚುಲಿ ಎನ್ ಆಫ್ ಯು. ಸೊ ಎನ್ ಆಫ್ ಯು ಎಷ್ಟಿದೆ ಎನ್ ಆಫ್ ಯು? ಸೊ ಟೋಟಲಾಗಿ 1 to 15 ಅಂದರೆ 15 ಇರುತ್ತಲ್ವ, 15. ಸೊ ನೆಕ್ಸ್ಟ್ ಕ್ವಶನ್ ಏನು, ಎನ್ ಆಫ್ ಎ ಯೂನಿಯನ್ ಪಿ ಯೂನಿಯನ್ ಕ್ಯೂ ಕೇಳಿದ್ದಾರೆ ಮತ್ತು ಡ್ಯಾಶ್ ಅಂತ. ಸೊ ಇದು ಹೆಂಗೆ ಮಾಡೋದು, ಫಸ್ಟ್ ನಾವು ಪಿ ಯೂನಿಯನ್ ಕ್ಯೂ ಫೈಂಡ್ ಮಾಡಬೇಕು. ಪಿ ಯೂನಿಯನ್ ಕ್ಯೂ. ಓಕೆ,
ಇವಾಗ ಪಿ ಮತ್ತು ಕ್ಯೂ 1 ಇದೆ. ಸೊ 2 3 4 5 6. ಸೊ 1 2 3 4 5 6 7 ರಿಪೀಟ್ ಆಗಿದೆ. ಸೊ ಒಂದು ಸರಿ ಹಾಕ್ಕೊತೀನಿ. 7 8 ಮತ್ತು 9 ರಿಪೀಟ್ ಆಗಿದೆ. ಸೊ ಒನ್ ಟೈಮ್ ಹಾಕ್ಕೋಬೇಕು. ಮತ್ತು 10 11 ರಿಪೀಟ್ ಆಗಿದೆ. ಸೊ ಒನ್ ಟೈಮ್ ಹಾಕ್ಕೊತಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಪಿ ಯೂನಿಯನ್ ಕ್ಯೂ ಫೈಂಡ್ ಮಾಡಿದಾಯಿತು. ನೆಕ್ಸ್ಟ್ ಈಗ ಪಿ ಯೂನಿಯನ್ ಕ್ಯೂ ಡ್ಯಾಶ್ ನೀವು ಸ್ಟೆಪ್ ವೈಸ್ ಹಾಕ್ಕೋಬೇಕು. ಬಟ್ ನಾನು ನಿಮಗೆ ಸ್ಟೆಪ್ ವೈಸ್ ಅಂದರೆ ಇವಾಗ ಪಿ ಯೂನಿಯನ್ ಕ್ಯೂ ಡ್ಯಾಶ್ ಅಂದರೆ ಇದನ್ನು ಹಾಕಿ ಮತ್ತೆ ಇನ್ನೊಂದು ಸಾರಿ ಯೂನಿಯನಲ್ಲಿ ಏನೇನಿದೆ ಅಂತ ಹಾಕ್ಕೋಬೇಕು. ನೆಕ್ಸ್ಟ್ ಈಗ ಏನೇನಿದೆ, ಸೊ 1 ಇದೆ, 2 ಇದೆ, 3 ಇದೆ, ನೆಕ್ಸ್ಟ್ ಏನಿದೆ 4. ಸೊ 4 5 6 7 8 9 10 11. ಓಕೆ, ಯಾವುದಿಲ್ಲ 12 13 14 15. ಸೊ 12 13 14 15. ಓಕೆ, ಈಗ ಸೊ ಪಿ ಯೂನಿಯನ್ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಎನ್ ಪಿ ಯೂನಿಯನ್ ಕ್ಯೂ ಡ್ಯಾಶ್ ಎಷ್ಟಿದೆ, ಎನ್ ಅಂತಿದೆ. ಸೊ 1 2 3 4. ಸೊ ಟೋಟಲ್ 4. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಎನ್. ಸೊ ಎನ್ ಪಿ ಇಂಟರ್ಸೆಕ್ಷನ್ ಕ್ಯೂ ಡ್ಯಾಶ್. ಓಕೆ, ಸೊ ನೆಕ್ಸ್ಟ್ ಎನ್ ಪಿ ಇಂಟರ್ಸೆಕ್ಷನ್ ಕ್ಯೂ ಡ್ಯಾಶ್. ಇವಾಗ ಇಂಟರ್ಸೆಕ್ಷನ್ ಫೈಂಡ್ ಮಾಡಬೇಕು. ಸೊ ಇಂಟರ್ಸೆಕ್ಷನ್ ಫಸ್ಟು ಪಿ ಇಂಟರ್ಸೆಕ್ಷನ್ ಕ್ಯೂ ಏನು, ಪಿಯಲ್ಲಿ ಕ್ಯೂ ಅಲ್ಲಿ ಯಾವ್ದು ಕಾಮನ್ ಆಗಿದೆ, 11 ಕಾಮನ್ ಆಗಿದೆ, 9 ಕಾಮನ್ ಆಗಿದೆ, 7 ಕಾಮನ್ ಆಗಿದೆ ಅಷ್ಟೇ. ಸೊ 9 11 7 ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಪಿ ಇಂಟರ್ಸೆಕ್ಷನ್ ಕ್ಯೂ ಡ್ಯಾಶ್ ಫೈಂಡ್ ಮಾಡಬೇಕು. ಸೊ 9 11 7 ಬಿಟ್ಟು ಮಿಕ್ಕಿದೆಲ್ಲ ಬರಿಬೇಕು, ಅಂದರೆ ಅಪ್ ಟು 15. 9 7 11 ಬಿಟ್ಟು ಮಿಕ್ಕಿದೆಲ್ಲ. ಸೊ ಯಾವಾಗ ಏನು 1 2 3 4 5 6 7 8 9 10 11 ಇಲ್ಲ ಅಲ್ಲ, ಸಾರಿ 9 ಬಿಟ್ಬಿಡ್ಬೇಕು. 12 7 ಇಲ್ಲ, ಸಾರಿ 1 2 3 4 5 6 7 ಬಿಟ್ಬಿಡ್ಬೇಕು. ಸೊ 9 ಬಿಡಬೇಕು, ಮತ್ತು 10 11 ಬಿಡಬೇಕು. 12 13 14 15. ಸೊ ಈಗ ನೆಕ್ಸ್ಟ್ ಏನು, ಎನ್ ಪಿ ಇಂಟರ್ಸೆಕ್ಷನ್ ಕ್ಯೂ ಡ್ಯಾಶ್ ಎಷ್ಟಿದೆ, 1 2 3 4 5 6 7 8 9 10 11 12. ಓಕೆ, ಸೊ ಈಗ ಎನ್ ಅರ್ಥ ಆಯ್ತಲ್ವಾ. ಸೊ ಈಗ ನಾವು ಎನ್ ಆಫ್ ಯುನು ಇದಾಯಿತು. ಸೊ ಈ ಥರ ಬಂದರೆ ಹೆಂಗೆ ಮಾಡೋದಂತ ಹೇಳಿದೆ. ಇವಾಗ ಎನ್ ಆಫ್ ಕ್ಯೂ ಮೈನಸ್ ಪಿ ಅಂದರೆ ಫಸ್ಟು ಕ್ಯೂ ಮೈನಸ್ ಪಿ ಮಾಡಬೇಕು. ಸೊ ಕ್ಯೂ ಮತ್ತು ಪಿ ಮಾಡಬೇಕು. ಸೊ ಈಗ ಇಲ್ಲಿ ನೋಡಿ, ಸೊ ಕ್ಯೂ ಮೈನಸ್ ಪಿ ಅಂದರೆ ಏನೇನಿದೆ, ಇವಾಗ ಕ್ಯೂ ನೋಡಿ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ವ್ಯಾಲ್ಯೂ ಇದೆ. ಸೊ ಏನು ಮಾಡಬೇಕು ಇವಾಗ, ಕ್ಯೂ ಮೈನಸ್ ಪಿ. ಕ್ಯೂ ಅಲ್ಲಿ ಏನೇನಿದೆ ವ್ಯಾಲ್ಯೂಸು, 2 4 6. ಸೊ 7 ಕ್ಯಾನ್ಸಲ್ ಆಗುತ್ತೆ. 7 ಮತ್ತು 9 ಮತ್ತು 11. ಸೊ 7 9 11 ಬಿಟ್ಟು 2 4 6 8 10.
ಅಲ್ಲ 2 4 6 8 10 ಆವಾಗ ಎಷ್ಟು ಬರುತ್ತೆ 1 2 3 4 5 ಸೊ 5. ಸೊ ಈಗ ಅರ್ಥ ಆಯ್ತಲ್ವ ಹೆಂಗೆ ಇದು ಮಾಡೋದು ಅಂತ. ಎನ್ ಅಂದ್ರೇ ಕೌಂಟಿಂಗ್ ಮಾಡಬೇಕು. ನೀವೇನು ಏನಂದರೆ ಇವಾಗ ಕ್ಯೂ ಎ ಮೈನಸ್ ಬಿ, ಒಂದು ನಿಮಿಷ. ಸೊ ಎ ಮೈನಸ್ ಬಿ ಹೆಂಗೆ ಮಾಡೋದು, ಎ ಡ್ಯಾಶ್ ಹೆಂಗೆ ಮಾಡೋದು, ಸೊ ಇವೆರಡೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಮತ್ತು ನಾನು ನಿಮಗೆ ಎಕ್ಸಾಂಪಲಾಗಿ ನಾನು ನಿಮಗೆ ಇನ್ನೊಂದು ಸಾರಿ ನಾನು ನಿಮಗೆ ಟೀಚ್ ಮಾಡ್ತೀನಿ. ಎ ಮೈನಸ್ ಬಿ ಅದು ಸೊ ಜಸ್ಟ್ ನೋಡ್ಕೊಳ್ಳಿ, ಎ ಮೈನಸ್ ಬಿ. ಓಕೆ, ಸೊ ಗೀವನ್ ನಾನು ಎಕ್ಸಾಂಪಲ್ ನಾನು ನಿಮಗೆ ಟೀಚ್ ಮಾಡ್ತಿರೋದು ಗೀವನ್. ಸೊ ಯೂನಿಯನ್, ಓಕೆ, 1 2 3 4 5, ಓಕೆ. ಮತ್ತು ಎ 1 2 3. ನೆಕ್ಸ್ಟ್ ಬಿ 3 4 5, ಓಕೆ. ಸೊ ಇದು ಗೀವನ್ ಅನ್ಕೊಳ್ಳೋಣ. ಎ ಮೈನಸ್ ಬಿ ಹೆಂಗೆ ಮಾಡೋದು ಅಂದರೆ ಮೈನಸ್, ಇವಾಗ ಎ ಮೈನಸ್ ಬಿ ಅಲ್ವಾ. ಸೊ ಇವಾಗ 1 2 3, ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಮೈನಸ್ ಹೆಂಗೆ ಮಾಡ್ತೀವಿ ನಾವು, ಸೊ ಡಿಕ್ರೀಸ್ ಮಾಡೋದಲ್ಲ ಆ ರೀತಿನಲ್ಲಿ. ಇವಾಗ 3 3 ಇದೆ, ಸೊ ಅದರಿಂದ 3 ಕ್ಯಾನ್ಸಲ್ ಆಗೋದು, ಮಿಕ್ಕಿರೋದೇನಿದೆ ಎ ಅಲ್ಲಿ 1 2. ಸೊ ಆಗ ಎ ಮೈನಸ್ ಬಿ ಈಕ್ವಲ್ ಟು 1 2. ಸಪೋಸ್ ಈಗ ಬಿ ಮೈನಸ್ ಎ ಕೇಳಿದ್ರೆ ಬಿ ಎಲ್ 3 ಇದೆ, ಇದರಲ್ಲಿ 3 ಇದೆ, ಸೊ 3 3 ಕ್ಯಾನ್ಸಲ್ ಆಗುತ್ತೆ. ಸೊ 4 5. ಅರ್ಥ ಆಯ್ತಲ್ವ. ನೆಕ್ಸ್ಟ್ ಈಗ ಎ ಡ್ಯಾಶ್ ಹೆಂಗೆ ಫೈಂಡ್ ಮಾಡೋದು ಅಂದರೆ ಎ ವ್ಯಾಲ್ಯೂ ಏನು 1 2 3 ಅಲ್ವಾ. ಸೊ ನೆಕ್ಸ್ಟ್ ಏನು ಯೂನಿಯನ್ ಹಾಕ್ಕೋಬೇಕು. ಸೊ 1 2 3 4 5, ಓಕೆ. ಇವಾಗ 1 2 3 ಇದೆ, ಸೊ 1 2 3 ಕ್ಯಾನ್ಸಲ್, ಇಲ್ಲಿ ಕ್ಯಾನ್ಸಲ್. ಸೊ 4 5, ರಿಮೈನಿಂಗ್ ಏನಿದೆ 4 ಮತ್ತು 5. ಸೊ ಸೇಮ್ ಎ ಡ್ಯಾಶು ಎ ಮೈನಸ್ ಬಿ ಅದು ಸ್ವಲ್ಪ ಸಿಮಿಲರ್ ಆಗೇ ಬರುತ್ತೆ. ಏನಂದರೆ ಇದು ಎ ಡ್ಯಾಶ್ ಅಂತ ಕೊಟ್ಟರೆ ಯೂನಿಯನಲ್ಲಿ ನಾವು ಮೈನಸ್ ಮಾಡಬೇಕು. ಇದು ಎ ಮೈನಸ್ ಬಿ ಅಂದರೆ ಈ ಥರ ಡೈರೆಕ್ಟಾಗೆ ಕೊಟ್ಬಿಡ್ತಾರೆ, ಯಾವುದ್ರಲ್ಲಿ ನಾವು ಮೈನಸ್ ಮಾಡಬೇಕು ಅಂತ, ಅಷ್ಟೇ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ. ಸೊ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಎಕ್ಸಾಂಪಲ್ ಒಂದು ಸಾರಿ ನೋಡಿ. ಎಕ್ಸಾಂಪಲ್ ನಾನು ನಿಮಗೆ ಬರೆದು ನೋಡಿಸಿದೆ ಹೆಂಗೆ ಮಾಡೋದಂತ. ನೀವು ಒಂದು ಸಾರಿ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲ ಅದನ್ನು ನೋಡಿ ಒಂದು ಸಾರಿ ನೋಡಿ. ಈ ಫಾರ್ಮುಲಾಸ್ ನೋಡ್ಕೊಳ್ಳಿ. ಫಾರ್ಮುಲಾಸ್ ಇದು ಮೇನ್ ನೋಡಿ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು ಫೈನಲ್ ಸೆಟ್ಸ್ ದೆನ್ ಸೊ ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸಪೋಸ್ ಡಿಸ್ಜಾಯಿಂಟ್ ಸೆಟ್ ಇದ್ದರೆ ಇದನ್ನು ರಿಮೂವ್ ಮಾಡಿಬಿಡ್ಬೇಕು. ಓಕೆ, ನೆಕ್ಸ್ಟ್ ಸೊ ಎನ್ ಆಫ್ ಎ ಮೈನಸ್ ಬಿ, ಎ ಇರೋದ್ರಿಂದ ಎನ್ ಆಫ್ ಎ ಹಾಕ್ಕೋಬೇಕು, ಬಿ ಇರೋದ್ರಿಂದ ಎನ್ ಆಫ್ ಬಿ ಅಂತ ಹಾಕ್ಕೋಬೇಕು. ಸೊ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದ್ರ ಮೇಲೆ ಸ್ವಲ್ಪ ಈ 4 ಫಾರ್ಮುಲಾಸ್ ಸ್ವಲ್ಪ ಇದು ಮಾಡಿ. ಸೊ ಇದು ಕಾರ್ಡಿನಲ್ ಪ್ರಾಪರ್ಟಿ ಆಫ್ ಸೆಟ್ಸ್. ಈ ಕಾರ್ಡಿನಲ್ ಪ್ರಾಪರ್ಟಿ ಆಫ್ ಸೆಟ್ಸಲ್ಲಿ ಈ 4 ಬರುತ್ತೆ. ಸೊ ಕಾರ್ಡಿನಲ್ ಪ್ರಾಪರ್ಟೀಸ್ ಆಫ್ ಸೆಟ್ಸ್. ಸೊ ಇದು ಹಾಗೆ ನೋಡಿ ಈ ಕ್ವಶನ್. ಇರಿ ಒಂದು ನಿಮಿಷ, ಇಲ್ಲಿಂದ ಆ್ಯಕ್ಚುಲಿ ಇಲ್ಲೇ ಫಾರ್ಮುಲಾಸ್ ಇದೆ. ಈ ಫಾರ್ಮುಲಾಸ್ ನೋಡ್ಕೊಂಡ್ರೆ ಸಾಕು. ಕಾರ್ಡಿನಲ್ ನಂಬರ್ಸ್ ಆಫ್ ಸೆಟ್ಸ್.